ಸೊ ನನ್ನ ಕ್ವಶನ್ ಅಂದ್ರೆ ಲೈಕ್ ಇದಕ್ಕೆ ನಾವು ಪಾಲಿಶ್ ಹಾಕಿದಾಗ ಈ ಕಲರ್ ಬರುತ್ತಾ? ಬೇಸಿಕಲಿ ವುಡ್ ಇದೇ ಕಲರ್ ಇರುತ್ತೆ ಸರ್, ಇದು ನ್ಯಾಚುರಲ್ ಕಲರ್. ನಾವು ಇದಕ್ಕೆ ಯಾವ ಕಲರ್ ಮಾಡೋದಕ್ಕಾಗಲ್ಲ. ಯಾವ ಕಲರ್ ಮಾಡೋಕ್ಕಾಗಲ್ಲ? ಕಲರ್ ಮಾಡೋದಕ್ಕಾಗಲ್ಲ. ಸೊ ಇದು ಬರೋದೇ ಹಿಂಗೆ. ಫಾರ್ ಎಕ್ಸಾಂಪಲ್ ನಾವು ಕಸ್ಟಮರ್ ಕೇಳಿದ್ರು ಅಂತ ಇಟ್ಕೊಳ್ಳಿ, ಸೊ ನನಗೆ ಯಾವ್ದೋ ಬೇರೆ ಕಲರ್ ಮಾಡ್ಕೊಡಿ ಇದಕ್ಕೆ, ನಾವು ಮಾಡ್ಕೊಡಲ್ಲ. ಆಗಲ್ಲ. ಇಲ್ಲ ಇಲ್ಲ. ದಿಸ್ ಇಸ್ ಈಕ್ವಲ್ ಟು ಸ್ಯಾಂಡಲ್ವುಡ್ ರೇಟ್ಗೆ ಬಂದ್ಬಿಡ್ತಾರೆ ಸರ್. ಇದು ಇಂಡಿಯಾದಲ್ಲಿ ಥರ್ಡ್ ಕಾಸ್ಟ್ಲಿಯೆಸ್ಟ್ ವುಡ್ ಸರ್. ಇಂಡಿಯಾದಲ್ಲಿ ಸ್ಯಾಂಡಲ್ವುಡ್ ಅಂಡ್ ರೆಡ್ ಸ್ಯಾಂಡಲ್ ಇಟ್ ಕಮ್ಸ್ ಇನ್ ಥರ್ಡ್ ಪೊಸಿಷನ್. ಅದರಲ್ಲಿ ಮಾಡಿರುವಂತದ್ದು ವುಡ್ ಹೋಮ್ ಡೆಕೋರ್ ಐಟಮ್ಸ್. ಹೋಮ್ ಡೆಕೋರ್ ಐಟಮ್ಸ್ ಎಲ್ಲ ನಿಮ್ಮ ಹತ್ರ ಅವೈಲೇಬಲ್? ಹೌದು, ಎಲ್ಲ ಅವೈಲೇಬಲ್ ಇರುತ್ತೆ. ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ? ಬೇಕು ಅಂದ್ರೆ ಮಾಡ್ಕೊಡ್ತೀವಿ. ಇದೆಲ್ಲ ಸರ್ 1500 ಇದನ್ನ ಸ್ಟಾರ್ಟ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ರೋಸ್ ವುಡ್ ಫರ್ನಿಚರ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ತಮ್ಮಲ್ಲಿ ಅನೇಕ ಜನ ರೋಸ್ ವುಡ್ ಲವರ್ಸ್ ಇದ್ದೀರಾ, ರೋಸ್ ವುಡ್ ಅನ್ನು ಇಷ್ಟಪಡ್ತೀರಾ ಕೂಡ. ಸೊ ಅಂಥವರಿಗೋಸ್ಕರ ಸ್ಪೆಷಲ್ ಆಗಿ ತಂದಿರುವಂತಹ ಪ್ರೀಮಿಯಂ ಫರ್ನಿಚರ್ ವಿಡಿಯೋ ಅಂತ ಹೇಳ್ಬೋದು. ಮುಂಚೆನೂ ಕೂಡ ನಾನು ಇಲ್ಲಿ ವಿಡಿಯೋ ಮಾಡಿದ್ದೀನಿ, ತಮ್ಮಿಂದ ಅದ್ಭುತವಾದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಅಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತು ನಾನಿದ್ದೀನಿ ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ರೋಸ್ ವುಡ್ ಎಂಪೋರಿಯಂ ಅಲ್ಲಿ. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ನಮ್ಮ ಜೊತೆ ಇಲ್ಲಿನ ಓನರ್ ಆಗಿರುವಂತಹ ಪ್ರಜ್ವಲ್ ಸರ್ ಇಲ್ಲೇ ಇದ್ದಾರೆ. ಕರೆಯೋಣ ಸರ್ನ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿರೋ? ನಾನು ಚೆನ್ನಾಗಿದ್ದೀನಿ. ಮತ್ತೊಮ್ಮೆ ಬರ್ತಾ ಇದ್ದೀವಿ. ಫಸ್ಟ್ ನನ್ನ ಕ್ವಶನ್ ಏನಂತಂದ್ರೆ, ಲಾಸ್ಟ್ ವಿಡಿಯೋ ರೆಸ್ಪಾನ್ಸ್ ಯಾವ ತರ ಇತ್ತು ನಮ್ಮ ವೀಕ್ಷಕರಿಗೆ? ಸರ್ ಲಾಸ್ಟ್ ವಿಡಿಯೋ ಅಂತೂ ತುಂಬಾ ಚೆನ್ನಾಗಿತ್ತು. ಹೇಳಿ ನಮ್ಮ ವೀಕ್ಷಕರಿಗೆ ಹೇಳಿ. ಸೊ ಬೇರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಲ್ಲಿಂದ ಎಲ್ಲ ಕಸ್ಟಮರ್ ಎಲ್ಲ ಬರ್ತಾರೆ ಅಂತ. ಸೊ ತುಂಬಾ ದೂರದಿಂದ ಎಲ್ಲ ಕಸ್ಟಮರ್ ಬರ್ತಾ ಇದ್ರು. ಸೊ ಬೆಂಗಳೂರಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ರೋಸ್ ವುಡ್ ಲವರ್ಸ್ ಇದ್ದಾರೆ ಹಾಗಾದ್ರೆ? ತುಂಬಾ ಜನ ಇದ್ದಾರೆ, ಇಷ್ಟಪಡ್ತಾರೆ. ತುಂಬಾ ಜನ ಇದೆ. ಓಕೆ ಓಕೆ. ಅಂಡ್ ಏನಾದ್ರು ಎಕ್ಸ್ಪ್ಲನೇಷನ್ ಕೊಡಕ್ಕೆ ಇಷ್ಟಪಡ್ತಾರೆ? ಲೈಕ್ ಯಾರಾದ್ರೂ ಕಾಲ್ ಪಿಕ್ ಮಾಡದೇ ಇರುವಂತದ್ದು, ಕಂಪ್ಲೇಂಟ್ಸ್ ಏನಾದ್ರು ಇದ್ರೆ ಅಡ್ರೆಸ್ ಮಾಡಕ್ಕೆ ಇಷ್ಟಪಡ್ತೀರಾ? ಕೆಲವೊಂದು ಸಾರಿ ಫೋನ್ ಪಿಕ್ ಮಾಡೋದು ಸ್ವಲ್ಪ ಇದಾಗಿರ್ಬೋದು, ಮಿಸ್ ಆಗಿರ್ಬೋದು. ಏನಕ್ಕಂದ್ರೆ ನಮ್ದು ಮಾರ್ನಿಂಗ್ 11 o'clock ಇಂದ ಹಿಡಿದು 9 o'clock ವರೆಗೂ ಇರುತ್ತೆ. ಸೊ ಆ ಟೈಮಲ್ಲಿ ಕಾಲ್ ಮಾಡಿದ್ರೆ ನಾವು ಪಿಕ್ ಮಾಡ್ತೀವಿ, ಎನಿ ಟೈಮ್ ಪಿಕ್ ಮಾಡ್ತೀವಿ. ಸೊ ಕೆಲವೊಂದು ಸಾರಿ ಕಸ್ಟಮರ್ 8:30 9 o'clock ಕಾಲ್ ಮಾಡಿರ್ತಾರೆ, ಅವಾಗ ಮತ್ತೆ ಕಾಲ್ ಬ್ಯಾಕ್ ಮಾಡ್ತೀವಿ. ಮತ್ತೆ ಕೆಲವೊಂದು ಕಸ್ಟಮರ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ಆ ತರ ಇರುತ್ತೆ. ಸೊ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇನ್ನೊಮ್ಮೆ ವಿಡಿಯೋ ತೋರ್ತಾ ಇರೋದೇ ಅದಕ್ಕೆ. ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಅಂತವ್ರಿಗೆ, ಅಂಡ್ ನೀವು ಟೈಮ್ ಹೇಳಿದ್ರಲ್ವಾ, ಆ ಟೈಮಲ್ಲಿ ಕಾಲ್ ಮಾಡಿದ್ರೆ ಒಳ್ಳೇದು. ಬಟ್ ಯಾವುದೇ ಕಾಲ್ ಬಂದ್ರೆ ನಾವು ತಿರುಗಿಸ್ ಮಾಡ್ತೀವಿ. ಮಾಡಿದ್ದೀರಾ? ಓಕೆ. ಓಕೆ. ಸೊ ಇವಾಗ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ಅವ್ರಿಗೋಸ್ಕರ ಕೆಲವೊಂದು ಕ್ವಶನ್ ಅನ್ನ ಕೇಳಕ್ಕೆ ಇಷ್ಟಪಡ್ತೀರಿ. ತಮ್ಮಲ್ಲಿ ರೋಸ್ ವುಡ್ ಒಂದೇನಾ, ಬೇರೆ ಏನ್ ಯಾವ್ದು? ಸರ್ ಆಕ್ಚುಲಿ ನಾವು ಪ್ರೀಮಿಯಂ ರೋಸ್ ವುಡ್ ಫರ್ನಿಚರ್ಸ್ ಮಾತ್ರ ಮಾಡೋದು. ಅದನ್ನ ಬಿಟ್ಟು ಕೆಲವೊಬ್ರು ಕಸ್ಟಮರ್ ಟೀಕುಡ್ ಬೇಕು ಅಂತ ಕೇಳಿದಾಗ ಟೀಕುಡ್ ನ ಮಾಡ್ಕೊಡ್ತೀವಿ. ಸೊ ನಮ್ಮ ಹತ್ರ ಆಲ್ಮೋಸ್ಟ್ ರೆಡಿ ಇರೋ ಪ್ರಾಡಕ್ಟ್ಸ್ ಎಲ್ಲ ರೋಸ್ ವುಡ್ ಏನೇ, ಟೀಕುಡ್ ಆನ್ ಡಿಮಾಂಡ್ ಮಾತ್ರ. ಹೌದು. ಓಕೆ. ಅಂಡ್ ರೋಸ್ ವುಡ್ ಅಲ್ಲಿ ಯಾವ ರೀತಿ ಫರ್ನಿಚರ್ ಸಿಗುತ್ತೆ ನಿಮ್ಮ ಹತ್ರ? ಸರ್ ರೋಸ್ ವುಡ್ ಅಲ್ಲಿ ನಿಮ್ಗೆ ಯಾವ ಫರ್ನಿಚರ್ ಬೇಕು ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ. ರೋಸ್ ವುಡ್ ವಿಶೇಷತೆ ಏನು? ನಾವು ಯಾಕೆ ರೋಸ್ ವುಡ್ ಅನ್ನು ಯೂಸ್ ಮಾಡಬೇಕು? ಸರ್ ರೋಸ್ ವುಡ್ ಅಂದ್ರೆ ನಿಮಗೆ ಒಂಥರ ಇದು ವಿಂಟೇಜ್ ಫರ್ನಿಚರ್ಸ್ ಲುಕ್ ಬರುತ್ತೆ. ಸೊ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ 100 ಶಾಪ್ಗಳಿದೆ, ನಿಮ್ಗೆ ಗೊತ್ತಿರೋ ಹಾಗೆ. ಹೌದು. ಸೊ ನೀವು ಹಾರ್ಡ್ಲಿ ಬ್ಯಾಂಗ್ಳೂರ್ ನಿಮ್ಗೆ ಸಿಗೋದು 4 ಶಾಪ್ ಸಿಗ್ಬೋದು ರೋಸ್ ವುಡ್ ಪರ್ಟಿಕ್ಯುಲರ್ ರೋಸ್ ವುಡ್. ಸೊ ಇನ್ನೊಂದು ರೋಸ್ ವುಡ್ ಅಲ್ಲೇ ಡಿಫ್ರೆನ್ಸ್ ಇರುತ್ತೆ. ಈಗ ಮೈಸೂರಿಂದ ಒಂದು ಬರುತ್ತೆ, ಕೇರಳದಿಂದ ಬರುತ್ತೆ. ನಿಮ್ ಕೇರಳ ಮೈಸೂರು ವುಡ್ ಎಲ್ಲ ಸ್ವಲ್ಪ ಸ್ಮೂತ್ ಬರುತ್ತೆ. ನಾವ್ ಯೂಸ್ ಮಾಡೋದು ದಾಂಡೇಲಿ ವುಡ್. ಏನ್ ವಿಶೇಷ ಅದ್ರದ್ದು? ಸೊ ದಾಂಡೇಲಿ ವುಡ್ ತುಂಬಾ ಸಾಲಿಡ್ ಬರುತ್ತೆ, ಗಟ್ಟಿ ಇರುತ್ತೆ, ತುಂಬಾ ಗಟ್ಟಿ ಇರುತ್ತೆ, ತುಂಬಾ ಹೆವಿ ಗೇಜ್ ಬರುತ್ತೆ. ಸೊ ನಾವೇ ಲೈಫ್ ಟೈಮ್ ಗ್ಯಾರಂಟಿ ಕೊಡ್ತೀನಿ. ನೀವೇ ಲೈಫ್ ಟೈಮ್ ಗ್ಯಾರಂಟಿ. ಸೊ ಏನೇ ಆಯ್ತು ಅಂತಂದ್ರೂ ಪೀಸ್ ಟು ಪೀಸ್ ವಾಪಸ್ ಇಲ್ಲ, ಅವ್ರ ಅಮೌಂಟ್ ವಾಪಸ್ ಕೊಡ್ತೀವಿ ಅಷ್ಟೇ. ಆ ಥರ ಇದೆ ಪಾಲಿಸಿ. ಸೊ ನೋಡಿದ್ರೆ ವೀಕ್ಷಕರೇ, ಯಾವ ಫರ್ನಿಚರ್ ಶಾಪ್ಗೂ ಹೋದ್ರೂ ಕೂಡ ಮ್ಯಾಕ್ಸ್ ಅಂದ್ರೆ 5 ವರ್ಷ ಕೊಡ್ಬೋದು. ಆದ್ರೆ ಇಲ್ಲಿ ಲೈಫ್ ಟೈಮ್ ವಾರಂಟಿ ಕೊಡ್ತಾ ಇದ್ರೆ, ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಏನೇ ಆದ್ರೂ ಕೂಡ. ಅಂದ್ರೆ ಅರ್ಥ ಸರ್ಗೆ ಕಾನ್ಫಿಡೆನ್ಸ್ ಇದೆ ನಮ್ಮ ಪ್ರಾಡಕ್ಟ್ ಏನು ಆಗಲ್ಲ ಅಂತ. ಕಾನ್ಫಿಡೆನ್ಸ್ ಇರಬೇಕು ಆಕ್ಚುಲಿ. ಅವಾಗ ಮಾತ್ರ ನಾವು ಕಸ್ಟಮರ್ಗೆ ಏನೋ ಹೇಳೋದಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ನಾವು ಏನೋ ಹೇಳೋದಕ್ಕಾಗಲ್ಲ. ಕರೆಕ್ಟ್. ಸರ್ ಇಂದಿನ ವಿಡಿಯೋದಲ್ಲಿ ಸೂಪರ್ ಹೈಲೈಟೆಡ್ ಏನು, ಯಾವುದು ಒಂದು ಪ್ರಾಡಕ್ಟ್ ಹೈಲೈಟ್ ಆಗ್ತಾ ಇದೆ ಇವತ್ತಿನ ಒಂದು ವಿಡಿಯೋದಲ್ಲಿ? ಆಕ್ಚುಲಿ ಒಂದು ಒಳ್ಳೆ ಪ್ರಾಡಕ್ಟ್ ಇದೆ. ಸೊ ಅದು ದೇವ್ರಿಗೋಸ್ಕರ ಮಾಡಿರೋದು, ಟೆಂಪಲ್ಗೋಸ್ಕರ. ಅದು ಯಾರು ನಾವು ಕೂತ್ಕೊಳ್ಳೋದಕ್ಕಾಗ್ಲಿ ಬೇರೆ ದೇವ್ರು ಕೂತ್ಕೊಳ್ತಾರೆ ಅದ್ರ ಮೇಲೆ ಅಲ್ವಾ? ಸೊ ಇದನ್ನ ನಾವು ಬಾಯಲ್ಲಿ ಹೇಳೋ ಬದಲು ಪ್ರಾಡಕ್ಟ್ ಜೊತೆನೆ ಹೇಳೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅಂಡ್ ಜೊತೆಯಲ್ಲಿ ಈ ಸತಿ ಕಂಪ್ಲೀಟ್ ಚೇಂಜ್ ಆಗ್ಬಿಟ್ಟು ಎಲ್ಲ ಚೇಂಜ್ ಆಗಿದೆ. ತೋರ್ಸ್ಕೊಂಡ್ ಬಂದ್ಬಿಡೋಣ ವೀಕ್ಷಕರೇ. ಸೂಪರ್ ಆಗಿರೋಂಥ ಫರ್ನಿಚರ್ ಬೇಕು, ಅಂಡ್ ದೇವ್ರಿಗೋಸ್ಕರ ಮಾಡಿರೋಂಥ ಫರ್ನಿಚರ್ ಕೂಡ ರೆಡಿ ಇದೆ. ಬನ್ನಿ ನೋಡ್ಕೊಂಡ್ ಬಂದ್ಬಿಡೋಣ. ಸರ್
ಫಸ್ಟ್ ಇದು ಏನು ಆಕ್ಚುಲಿ ನನ್ಗೆ ಹೇಳ್ಬೋದಾ? ಸರ್ ಇದು ಆಕ್ಚುಲಿ ಉಯ್ಯಾಲೆ ದೇವ್ರಿಗೋಸ್ಕರ. ಇದು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ ಇದೆಯಲ್ಲ, ಹೌದು, ಆ ಟೆಂಪಲ್ಗೋಸ್ಕರ ಮಾಡಿರೋದು ಇದು. ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ ಎಲ್ಲರಿಗೂ ಗೊತ್ತಿರುವಂತ, ಎಲ್ರಿಗೂ ಗೊತ್ತಿರುವಂತದ್ದು. ಸರಿ, ಓಕೆ. ಅದು ಈ ವೀಕಲ್ ಡೆಲಿವರಿ ಕೊಡೋದಿದೆ. ಸೊ ಇವತ್ತು ನಾವು ವಿಡಿಯೋ ಮಾಡ್ತಿರೋದ್ರೆ ಸಿಕ್ಕಿದೆ, ಇಲ್ಲ ಮುಂದಾಗೆ ಸಿಗ್ತಾ ಇರ್ಲಿಲ್ಲ ಅಲ್ವಾ? ಸರ್ ಇದ್ರ ಬಗ್ಗೆ ಹೇಳಿ, ಲೈಕ್ ನೀವು ಇದಕ್ಕೆ ಮಾಡ್ಬೇಕಾದ್ರೆ ನನ್ನ ಕ್ವಶನ್ ಏನಂತಂದ್ರೆ ಏನೇನು ಪ್ರಿಕಾಷನ್ಸ್ ತಗೊಂಡ್ರಿ ಅಂಡ್ ಇದು ಸ್ಪೆಷಾಲಿಟಿ ಏನು, ಏನೇನು ಆಡ್ ಆನ್ ಮಾಡಿದ್ದೀರಾ ಇದರಲ್ಲಿ? ಸರ್ ಆಕ್ಚುಲಿ ನೋಡ್ಬೇಕಂದ್ರೆ ನಾವು ಇದು ಕೊಡ್ತಾ ಇರೋದು ತುಂಬಾ ದೊಡ್ಡ ಟೆಂಪಲ್. ಸರಿ. ಸೊ ಇದನ್ನ ನಾವು ಮಾಡಬೇಕಾದ್ರೆ ಫಸ್ಟ್ ಅಲ್ಲಿ ವುಡ್ ಮ್ಯಾಟರ್ ಆಗುತ್ತೆ. ಹೌದು, ಬೆಸ್ಟ್ ವುಡ್ ತಗೊಬೇಕು ಫಸ್ಟ್. ಬೆಸ್ಟ್ ವುಡ್, ಕರೆಕ್ಟ್. ಹೌದು, ಪ್ರತಿಯೊಂದು ಇದೆಲ್ಲ ಹ್ಯಾಂಡ್ ಕಾರ್ವಿಂಗ್ ಇದೆ, ಮತ್ತೆ ಬೇರೆ ಯಾವ್ದು ಮಷೀನ್ ಅಲ್ಲಿ ಯಾವುದೇ ಒಂದೇ ಒಂದು ಕಾರ್ವಿಂಗ್ ಇಲ್ಲ ಇದರಲ್ಲಿ. ಇದು ಪ್ರತಿಯೊಂದು ಹ್ಯಾಂಡ್ ಕಾರ್ವಿಂಗ್. ಓಕೆ. ಅಂಡ್ ಒಂದು ಕ್ವಶನ್, ಇದು ಟೀಕಾ ಸರ್? ಇದು ಇದು ಟೀಕು, ಇದು ಒಂದೇ ಮಾತ್ರ. ಏನಕ್ಕೆ ಅದು ಒಂದೇ ಮಾತ್ರ? ಕಸ್ಟಮರ್ ಹತ್ರ ಕೇಳಿದ್ರು ಅದಕ್ಕೋಸ್ಕರ ಮಾಡ್ಕೊಟ್ಟು. ಒಬ್ಬರು ಕಸ್ಟಮರು ದೇವಸ್ಥಾನಕ್ಕೆ ಕೊಡ್ತಿರುವಂತ ಇದಲ್ವಾ ಇದು? ಓಕೆ, ತುಂಬಾ ಚೆನ್ನಾಗಿದೆ ಸರ್. ಡೈಮೆನ್ಷನ್ ಏನಿದೆ ಇದ್ರದ್ದು ಆಕ್ಚುಲಿ? ಆಗ್ಲಾ ಒಂದು 4 ಫೀಟ್ ಬರ್ಬೋದಾ? ಬರುತ್ತೆ ಸರ್, ಅರೌಂಡ್ 4 ಫೀಟ್ ಅಲ್ವಾ ಇದು? ನಿಮಗೆ ಟೋಟಲ್ 6 ಫೀಟ್ ಬರುತ್ತೆ. ಟೋಟಲ್ 6 ಫೀಟ್ ಅಲ್ವಾ? ತುಂಬಾ ಚೆನ್ನಾಗಿದೆ ಸರ್ ಇದು. ವಾವ್, ನೈಸ್. ಸೊ ನನ್ನ ಕ್ವಶನ್ ಅಂದ್ರೆ ಲೈಕ್ ಇದಕ್ಕೆ ನಾವು ಪಾಲಿಶ್ ಹಾಕಿದಾಗ ಈ ಕಲರ್ ಬರುತ್ತಾ? ಇದು ಬೇಸಿಕಲಿ ವುಡ್ ಇದೇ ಕಲರ್ ಇರುತ್ತೆ ಸರ್, ಇದು ನ್ಯಾಚುರಲ್ ಕಲರ್. ಇದಕ್ಕೆ ಯಾವ ಕಲರ್ ಮಾಡೋದಕ್ಕಾಗಲ್ಲ, ಯಾವ ಕಲರ್ ಮಾಡಕ್ಕಾಗಲ್ಲ, ಕಲರ್ ಮಾಡೋದಕ್ಕಾಗಲ್ಲ. ಸೊ ಇದು ಬರದೇ ಹಿಂಗೆ. ಫಾರ್ ಎಕ್ಸಾಂಪಲ್ ನಾವು ಕಸ್ಟಮರ್ ಕೇಳಿದ್ರು ಅಂತ ಇಟ್ಕೊಳ್ಳಿ, ಸೊ ನನಗೆ ಯಾವ್ದೋ ಬೇರೆ ಕಲರ್ ಮಾಡ್ಕೊಡಿ ಇದಕ್ಕೆ, ನಾವು ಮಾಡ್ಕೊಡಲ್ಲ, ಆಗಲ್ಲ. ಇಲ್ಲ. ಸೊ ಮಾಡ್ಬೋದು, ಈಗ ಯಾವ್ದೋ ಕಲರ್ ಹಾಕ್ಬೋದು, ಬಟ್ ರೋಸ್ ವುಡ್ ಯಾವ್ದು ನ್ಯಾಚುರಲ್ ಆಗಿ, ರೋಸ್ ವುಡ್ ನ್ಯಾಚುರಲ್ ಆಗೇ ಇರಬೇಕು. ಸೊ ಇದು ಆಕ್ಚುಲಿ ಕಂಪ್ಲೀಟ್ ನ್ಯಾಚುರಲ್ ಅಲ್ಲ ಸರ್? ಕಂಪ್ಲೀಟ್ ನ್ಯಾಚುರಲ್. ನೀವು ಇದನ್ನ ಕಟ್ ಮಾಡಿದ್ರು ಸೇಮ್ ಇದೇ ಕಲರ್ ಇದೇ ಬರುತ್ತೆ ಅಂತ ಹೇಳ್ತೀರಾ? ತುಂಬಾ ಚೆನ್ನಾಗಿದೆ ಸರ್. ಸರ್ ಇದು ಆಕ್ಚುಲಿ ಕೇಳಬಾರ್ದು, ಬಟ್ ಅದಕ್ಕೆ ನಿಮ್ ಪ್ರಕಾರ ಎಷ್ಟು ವರ್ತ್ ಆಗಿರ್ಬೋದು ಇದ್ರದ್ದು? ವರ್ತ್ ಸರ್ ಆಕ್ಚುಲಿ ನಾವು ಡೈರೆಕ್ಟ್ ಕಸ್ಟಮರ್ಗೆ ಸೇಲ್ ಮಾಡಿದ್ರೆ ಸೊ ಇದನ್ನ ಒಂದು 3 lakh ವರೆಗೂ ಮಾಡ್ತೀವಿ. 3 ಲಕ್ಷ? ಹೌದು. ಸೊ ಯಾರಾದ್ರೂ ದೇವಸ್ಥಾನ ಕೊಡಬೇಕು ಅನ್ಕೊಂಡಿದ್ರೆ ಹೌದು, ಅವರು ಒಂದು 3 ಲಕ್ಷ ಖರ್ಚು ಮಾಡ್ಬೇಕಾಗತ್ತೆ. ಬಟ್ ಇದರಲ್ಲಿ ನಾವು ಯಾವುದೇ ತರ ಪ್ರಾಫಿಟ್ ಆ ತರ ಏನು ಇಲ್ಲ, ದೇವಸ್ಥಾನಕ್ಕೋಸ್ಕರ ಮಾಡ್ಕೊಟ್ಟಿರೋದು. ಓಕೆ 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 ಓಕೆ, ಫೈನ್ ಸರ್. ಮೂವ್ ಆನ್, ನೆಕ್ಸ್ಟ್ ಯಾವ್ದಕ್ಕೆ ಹೋಗ್ತಾ ಇದೀವಿ ಇವಾಗ? ಸರ್ ಬನ್ನಿ ಸರ್, ಹಾಗೆ ಈ ಕಡೆಯಿಂದ ನೋಡ್ಬಿಡೋಣ. ಫಸ್ಟ್ 3+1+1 ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಇರುವಂತಹ ಒಂದು ಎಲ್ಲ ಟ್ರೆಂಡಿ ಪ್ರಾಡಕ್ಟ್. ಇದ್ರ ಬಗ್ಗೆ ಹೇಳಿ ಸರ್ ನಮಗೆ. ಲೈಕ್ ಇದು ಕಂಪ್ಲೀಟ್ಲಿ ಕಾರ್ವ್ಡ್ ಸೋಫಾನೇ. ಓಕೆ. ನಿಮ್ಗೆ ಎಲ್ಲದೂ ಅಷ್ಟೇ, ಇದ್ರಲ್ಲೂ ಪ್ರತಿಯೊಂದರಲ್ಲೂ ಹ್ಯಾಂಡ್ ಕಾರ್ವಿಂಗ್ ಇರುತ್ತೆ. ಸೊ ಯಾವುದು ಮಷಿನ್ ಕಾರ್ವಿಂಗ್ ಆ ಥರ ಎಲ್ಲ ಏನೂ ಇಲ್ಲ. ಲೈಕ್ ಈ ತರ ಡಿಸೈನ್ ಅಲ್ಲಿ ಎಷ್ಟು ಡಿಸೈನ್ ಸಿಗ್ಬೋದು ಸರ್? ಸರ್ ಡಿಸೈನ್ ನಿಮಗೆ ಥೌಸಂಡ್ಸ್ ಆಫ್ ಡಿಸೈನ್ ಸಿಗುತ್ತೆ. 1000+? ಹೌದು. ಓಕೆ ಓಕೆ. ಯಾವ ತರ ಡಿಸೈನ್ ಬೇಕು ಅದೇ ಡಿಸೈನ್. ಓಕೆ. ಅಂಡ್ ಇದಕ್ಕೆ ತಕ್ಕಾದಂತ ಕುಶನ್ಗಳು ಹಾಕ್ಬೇಕಾಗುತ್ತೆ. ಪ್ರೀಮಿಯಂ ಇದಾದ್ಮೇಲೆ ಕುಶನ್ ಪ್ರೀಮಿಯಂ ಬೇಕು. ಇಲ್ಲಿ ಯಾವ ತರ ಯೂಸ್ ಮಾಡ್ತೀರಾ ನೀವು? ಕುಶನ್ ನಾವು ಡ್ಯೂರಾಫ್ಲೆಕ್ಸ್ ಯೂಸ್ ಮಾಡ್ತೀವಿ. ಡ್ಯೂರೋಪ್ಲೆಕ್ಸ್? ಹೌದು. ಯಾವ ಡೆನ್ಸಿಟಿ? ನಾವು 32 ಇಂದ 40 ವರೆಗೂ ಯೂಸ್ ಮಾಡ್ತೀವಿ. 32 ಇಂದ 40 ವರೆಗೆ ಯೂಸ್ ಮಾಡ್ತೀವಿ. ಕಸ್ಟಮರ್ಗೆ ಯಾವ ತರ ರಿಕ್ವೈರ್ಮೆಂಟ್ ಅದ್ರ ಪ್ರಕಾರ ಮಾಡ್ಕೊಡ್ತೀವಿ. ಓಕೆ. ಸೊ ಇದ್ರ ಮೇಲ್ಗಡೆ ಒಂದು ಕ್ಲಿಯರ್ ಪಾಲಿಶನ್ ಹಾಕಿರ್ತೀರಲ್ವಾ? ಹೌದು ಹೌದು ಹೌದು. ಓಕೆ ಓಕೆ ಓಕೆ, ಸೂಪರ್ ಆಗಿದೆ. ಅದೊಂದು ಜಸ್ಟ್ ಕ್ಲಿಯರ್ ಲಿಕ್ವಿಡ್ ಸರ್, ಅಷ್ಟೇ. ಕ್ಲಿಯರ್ ಲಿಕ್ವಿಡ್ ಅಷ್ಟೇ ಅಲ್ವಾ ಸರ್? ಇದ್ರದ್ದು ಬೆಲೆ ತಿಳ್ಕೊಬೋದಾ ನಾವು? 3+1+1 ಎಷ್ಟಾಗುತ್ತೆ ಸರ್? ಇದು ಬಂದು 1,15,000 ಆಗುತ್ತೆ. 1,15,000. ಹೌದು. ನಮ್ಮ ವೀಕ್ಷಕರಿಗೆ ಏನಾದರೂ ಸ್ವಲ್ಪ ಡಿಸ್ಕೌಂಟ್ ಆಗ್ಬೋದು? ಡಿಸ್ಕೌಂಟ್ ಖಂಡಿತ ಮಾಡ್ಕೊಡ್ತೀರಲ್ವಾ? ಸೊ ವೀಕ್ಷಕರೇ, ಡಿಸ್ಕೌಂಟ್ ಆಗುತ್ತೆ. 1,15,000. ನೀವು ಕೇಳ್ಬೋದು ಏನಪ್ಪ 1,15,000 ಅಂತಂದ್ರೆ, ಬಟ್ ಇದು ರೋಸ್ ವುಡ್ ಅಂಡ್ ಎಸ್ಪೆಷಲಿ ದಾಂಡೇಲಿ ರೋಸ್ ವುಡ್. ನಾನು ಇನ್ನೂ ಕ್ಲಾರಿಫಿಕೇಶನ್ ಕೊಡಬೇಕು. ಹೇಳಿ ಸರ್, ಹೇಳಿ ಹೇಳಿ. ನಮ್ಗೆ ಬರೋದು 2 ಕ್ವಶನ್ಸ್. ಬೆಲೆ ತುಂಬಾ ರೇಟ್ ಜಾಸ್ತಿ ಆಗಿದೆ. 1,15,000. ಹೌದು. ಸೊ ವುಡನ್ ಸೋಫಾಗೆ ಇಷ್ಟು ಕಾಸ್ಟ್ ಅಂತ. ಹೌದು. ಸೊ ಇನ್ನ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾವು ಮಾಡ್ತಾ ಇರೋದು ರೋಸ್ ವುಡ್ ಸೋಫಾ ಸೆಟ್. ಓಕೆ ಓಕೆ. ಯಾವ್ದು ಅಸ್ಸಾಂ ಟೀಕ್ ಆಗ್ಲಿ, ಬೇರೆ ನಾರ್ಮಲ್ ಟೀಕ್ ವುಡ್ ಅಲ್ಲ, ಟೀಕ್ ವುಡ್ ಗಿಂತ ಕಾಸ್ಟ್ಲಿ ವುಡ್. ಓಕೆ ಓಕೆ. ಸೊ CFT ಬಂದು 8,000 to 12,000 rupees ಇರುತ್ತೆ. 8,000 to 12,000? ಹೌದು. ಓಕೆ. ಸೊ ಅದರಲ್ಲೂ ನೀವು ದಾಂಡೇಲಿ ವುಡ್ ಅಂತ ಬಂದಾಗ ಕಾಸ್ಟ್ ವೈಸ್ ಜಾಸ್ತಿ, ಇನ್ನು ಜಾಸ್ತಿ ಆಗುತ್ತಾ? ದಿಸ್ ಇಸ್ ಈಕ್ವಲ್ ಟು ಸ್ಯಾಂಡಲ್ವುಡ್ ರೇಟ್ ಗೆ ಬಂದ್ಬಿಡ್ತಾರೆ ಸರ್. ಇದು ಇಂಡಿಯಾದಲ್ಲಿ 3rd ಕಾಸ್ಟ್ಲಿಯಸ್ಟ್ ವುಡ್ ಸರ್. ಇಂಡಿಯಾದಲ್ಲಿ ಸ್ಯಾಂಡಲ್ವುಡ್ ಅಂಡ್ ರೆಡ್ ಸ್ಯಾಂಡಲ್ ಇಟ್ ಕಮ್ಸ್ ಇನ್ 3rd ಪೊಸಿಷನ್. ಅದರಲ್ಲಿ ಮಾಡಿರುವಂತದ್ದು. ಸೊ ಪ್ರೀಮಿಯಂ ಆಗಬೇಕು ಅಂತಂದ್ರೆ ವೀಕ್ಷಕರೇ, ಪ್ರೀಮಿಯಂ ಬೆಲೆನ ಕೊಡ್ಲೇಬೇಕು ಸರ್. ಇದು ಆಕ್ಚುಲಿ ಮಹಾರಾಜ ಸ್ಟೈಲ್ ಸೋಫಾ. ಮಹಾರಾಜ ಸ್ಟೈಲ್ ಸೋಫಾ. ಓಕೆ. ಸೊ ಇದರಲ್ಲಿ ರಿಮೂವಬಲ್ ಕುಶನ್ ಇರುತ್ತೆ, ಕೆಳಗಡೆ ರಿಮೂವಬಲ್. ಹೌದು. ಇದು ಕಂಪ್ಲೀಟ್ಲಿ ರಿಮೂವ್ ಮಾಡಬಹುದು, ಇದು ರಿಮೂವ್ ಮಾಡಬಹುದು. ಸೊ ನಿಮಗೆ ಯಾವುದೇ ತರ ಕಸ್ಟಮೈಸೇಷನ್ ಆಗುತ್ತೆ ಇದರಲ್ಲಿ. ನಿಮಗೆ ಈ ಕುಶನ್ಸ್ ಬೇಡ, ಬೇರೆ ಬೇಕು ಅಂದ್ರೆ ಬೇರೆದು ಮಾಡ್ಕೊಡ್ತೀರಾ? ಸೊ ಬ್ಯಾಕ್ ಅಲ್ಲಿ ಫಿಕ್ಸೆಡ್ ಬರುತ್ತೆ, ಬ್ಯಾಕ್ ಅಲ್ಲಿ ಫಿಕ್ಸ್ಡ್ ಕುಶನ್, ಕೆಳಗಡೆ ಇದಿರುತ್ತೆ. ಸರ್ ಇದರಲ್ಲಿ ನಮಗೆ ಎಷ್ಟು ಕಲರ್ಗಳು ಅವೈಲೇಬಿಲಿಟಿ ಇರುತ್ತೆ ಸರ್? ನಿಮಗೆ ಕಲರ್ ಅಲ್ಲಿ ಹೇಳಿದ್ನಲ್ಲ ಸರ್, 100 ಕಲರ್ಸ್ ಬರುತ್ತೆ. ಇದರಲ್ಲೂ 100 ಕಲರ್ ಬರುತ್ತೆ. ಹೌದು. ಕುಶನ್ಸ್ ಅಲ್ಲಿ ಹೇಳ್ತಾ ಇರುವಂತದ್ದು. ಅಂಡ್ ಇದು ಕ್ಲೋತ್ ಯಾವ ಕ್ಲೋತ್ ಇದೆ ಆಕ್ಚುಲಿ ಸರ್? ಇದು ವೆಲ್ವೆಟ್ ಕ್ಲಾತ್. ವೆಲ್ವೆಟ್ ಕ್ಲಾತ್. ಇದರಲ್ಲೂ ಬೇರೆ ಬೇರೆ ಆಪ್ಷನ್ಸ್ ಇದೆಯಾ ನಮಗೆ? ಹೌದು ಸರ್, ಸಿಗುತ್ತೆ. ವೆಲ್ವೆಟ್, ಮೋಶೀಸ್ ಇರಬಹುದು. ಕಸ್ಟಮರ್ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನ ಮಾಡ್ಕೊಡ್ತೀವಿ. ಅದನ್ನ ಮಾಡ್ಕೊಡ್ತೀರಾ ಸರ್? ಹಾಗೆ ಇದ್ರದ್ದು ಬೆಲೆ ಕೂಡ ಹೇಳ್ಬಿಡಿ ಸರ್ ನಮಗೆ.
ಸರ್ ಇದು ರೇಟ್ ಬಂದು ಸರ್ 1,22,000 ಆಗುತ್ತೆ. 1,22,000. ಸರ್ ಇದು ಲಯನ್ ಲೆಗ್ ಅಲ್ವಾ ಸರ್? ಹೌದು ಸರ್, ಹೌದು. ಲಯನ್ ಲೆಗ್ ಪ್ಯಾಟರ್ನ್ ಅಲ್ಲಿ ಮಾಡಿರುವಂತದ್ದು. ಸೊ ವೀಕ್ಷಕರೇ ನೋಡಬಹುದು. ಅಂಡ್ ಅದಕ್ಕೆ ಕಾಂಬಿನೇಷನ್ ಆಗಿ ಒಂದು ಸೆಂಟರ್ ಟೇಬಲ್ ಅನ್ನು ಕೂಡ ಮಾಡಿದ್ದೀರಾ. ಸೊ ಸೆಂಟರ್ ಟೇಬಲ್ ಪ್ರೈಸ್ ಎಷ್ಟಾಗುತ್ತೆ ಅಂತ ತಿಳ್ಕೊಬಹುದು? ಸೆಂಟರ್ ಟೇಬಲ್ ಬಂದು ಇದು 25,000 ಆಗುತ್ತೆ ಸರ್. 25,000. ಓಕೆ ಸರ್, ಇಲ್ಲೊಂದು ಕ್ವಶನ್ಸ್ ಇದೆ ನನಗೆ, ಈ ಕಡೆ ಬಂದ್ಬಿಡಿ ಸರ್. ಇವಾಗ ಇದು ಆಕ್ಚುಯಲ್ ರೋಸ್ ವುಡ್ ಅಂತ ಹೇಗೆ ತಿಳ್ಕೊಳ್ಳೋದು ನಾವು? ಸರ್ ಆಕ್ಚುಲಿ ರೋಸ್ ವುಡ್ ಅಂತ ತಿಳ್ಕೊಳ್ಳೋದು ಕಸ್ಟಮರ್ಗೆ ವುಡ್ ಬಗ್ಗೆ ನಾಲೆಡ್ಜ್ ಇದ್ರೆ, ಸೊ ನಮ್ಮ ಹತ್ರನೇ ವುಡ್ ಇರುತ್ತೆ, ರಾ ವುಡ್ ಇರುತ್ತೆ. ಹೌದು. ಸೊ ಅವರು ಪ್ರತಿಯೊಂದು ಪ್ರಾಡಕ್ಟ್ ನಾವು ಯಾವ್ದೇ ಕಸ್ಟಮರ್ ಬಂದ್ರು ಅವ್ರ ಕಸ್ಟಮರ್ ನಾವು ರೆಡಿ ಆಗ್ತಿರೋದನ್ನೇ ನೋಡ್ಬೋದು. ನಾವು ಏನೇನು ಯೂಸ್ ಮಾಡ್ತಾ ಇದೀವಿ, ಯಾವ ತರ ವುಡ್ ಯೂಸ್ ಮಾಡ್ತಾ ಇದೀವಿ ಅಂತ. ಮತ್ತೆ ಇನ್ನೊಂದು ನಾವು ಇದನ್ನ ನಾವು ಬೇರೆ ವುಡ್ ತರ ಹಾಗೆ ತಂದು ಸೇಲ್ ಮಾಡೋದಕ್ಕಾಗಲ್ಲ. ಸರಿ. ಸೊ ಇದು ಗವರ್ಮೆಂಟ್ ಆಕ್ಷನ್ ಅಲ್ಲೇ ತಗೊಳ್ಬೇಕು. ಅದರಿಂದ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಟ್ ಬರುತ್ತೆ. ಇದು ಲೀಗಲಿ ಬರುತ್ತೆ? ಲೀಗಲಿ ಬರುತ್ತೆ. ಸೊ ಲೀಗಲಿ ವೀಕ್ಷಕರೇ ನೀವು ಚೆಕ್ ಮಾಡ್ಕೊಬಹುದು. ನಿಮ್ಮ ಕಮೆಂಟ್ಸ್ ಆಕ್ಚುಲಿ ಇದು ನಿಜಾನಾ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ನಿಮಗೆ ಇಲ್ಲಿ ತೋರಿಸಿರುವಂತದ್ದು. ಬನ್ನಿ ಸರ್, ನೆಕ್ಸ್ಟ್ ಪ್ರಾಡಕ್ಟ್ಗೆ ಹೋಗ್ಬಿಡೋಣ ಇವಾಗ. ಸರ್ ನೆಕ್ಸ್ಟ್ ಸರ್ ಇದು ಮಹಾರಾಜ ಸೋಫಾ. ಓಕೆ. ಬೇರೆ ಸೋಫಾಗಳಿಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತದ್ದು ಏನಿದೆ? ಬೇರೆ ಸೋಫಾಗಳಲ್ಲಿ ನಾರ್ಮಲ್ ಈಗ ಇದರಲ್ಲೆಲ್ಲ ರಿಮೂವಬಲ್ ಕ್ವಶನ್ ಇರುತ್ತೆ, ಫಿಕ್ಸ್ಡ್ ಕ್ವಶನ್ ಬರುತ್ತೆ. ಕಂಪ್ಲೀಟ್ ಫಿಕ್ಸ್ಡ್ ಕ್ವಶನ್ ಅಪೋಸಿಟಿವ್ ವರ್ಕ್ ಅಂತ ಹೇಳ್ಬೋದಲ್ವಾ? ಓಕೆ. ಸೊ ಪ್ರತಿಯೊಂದು ಇದರಲ್ಲೂ ಅಷ್ಟೇ ನಾವು ಈಗ ಹ್ಯಾಂಡಲ್ ಬರುತ್ತಲ್ಲ, ಹೌದು, ಹ್ಯಾಂಡಲ್ ಕೆಳಗಡೆ ಬೇರೆ ಯಾವ್ದು ಬೇಕಾದ್ರೂ ವುಡ್ ಹಾಕ್ಬೋದು. ಬಟ್ ಯಾವ್ದು ವುಡ್ ಹಾಕಲ್ಲ, ರೋಸ್ ವುಡ್ ಹಾಕ್ತಿವಿ. ಸೊ ಇದು ಕಂಪ್ಲೀಟ್ ರೋಸ್ ವುಡ್ ಇರುತ್ತೆ. ಒಳಗಡೆ ಬೇರೆ ಚೇಂಜ್ ಮಾಡುವಂತದ್ದು ಆ ತರ ಎಲ್ಲ ಯಾವುದು ಬರೋದಿಲ್ಲ ಅಲ್ವಾ? ಓಕೆ ಸರ್, ಮಹಾರಾಜ ಸೋಫಾದಲ್ಲಿ ಆಕ್ಚುಲಿ ಅಂತಂದ್ರೆ ಬೇರೆ ಬೇರೆ ಡಿಸೈನ್ ಗಳು ಸಿಗುತ್ತೆ ನಮಗೆ. ಸೊ ನಿಮ್ಮಲ್ಲಿ ಮಹಾರಾಜ ಸೋಫಾದಲ್ಲಿ ಎಷ್ಟು ಡಿಸೈನ್ಸ್ ಗಳು ಅವೈಲೇಬಲ್ ಇದೆ? ತುಂಬಾ ಡಿಸೈನ್ ಸಿಗುತ್ತೆ. ನಾವು ಕಸ್ಟಮರ್ ಬಂದ್ರೆ ಎಲ್ಲ ತೋರಿಸ್ತೀವಿ, ಕಂಪ್ಲೀಟ್ ಆಗಿ ತೋರಿಸ್ತೀರಾ? ಹೆಂಗ್ ತೋರಿಸ್ತೀರಾ? PDF ಏನಾದ್ರು ಇದೆಯಾ ನಿಮ್ಮ ಹತ್ರ? PDF ಇರುತ್ತೆ. ಓಕೆ ಓಕೆ. ಅದ್ರ ಪ್ರಕಾರ ಅವ್ರು ಸೆಲೆಕ್ಟ್ ಮಾಡಬಹುದು ಡಿಸೈನ್. PDF ಕ್ಯಾಟಲಾಗ್ ಮುಖಾಂತರ. ಹೌದು ಅಲ್ವಾ? ಓಕೆ ಸರ್, ಮಹಾರಾಜ ಸೋಫಾ ಯಾವ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟಿಂಗ್ ರೇಂಜ್ ಹೇಳ್ಬಿಡಿ ನಮಗೆ, ಮಿನಿಮಮ್ ರೇಟ್. ಮಹಾರಾಜ ಸೋಫಾ ಸ್ಟಾರ್ಟಿಂಗ್ ಬಂದು 1,10,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 1,10,000. ಹೌದು. ಓಕೆ. ಇಲ್ಲಿಟ್ಟಿರೋದ್ರ ಪ್ರೈಸ್ ಏನು? ಇದ್ರ ಪ್ರೈಸ್ ಏನಾಗುತ್ತೆ ಸರ್? ಇದು 1,35,000. 1,35,000. ಇಲ್ಲ ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ. 3+1+1 ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ? 85,000 ಇಂದನೂ ಸೋಫಾಗಳು ಸ್ಟಾರ್ಟ್ ಆಗುತ್ತೆ. 85,000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಹಾಗೆ ಇಲ್ಲೊಂದು ಸೆಂಟರ್ ಟೇಬಲ್ ಕೂಡ ಇದೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್? ಇದೆಷ್ಟಾಗುತ್ತೆ ಸರ್? ಇದು 15,000 ಆಗುತ್ತೆ ಸರ್. 15,000. ಇದೇನೋ ಕಡಿಮೆ? ಇದ್ರಲ್ಲಿ ಏನಾದ್ರು ಮಿಕ್ಸ್ ಇದೆಯಾ? ಏನಿಲ್ಲ ಸರ್, ಇದ್ರಲ್ಲಿ ವುಡ್ ಕಮ್ಮಿ ಇದೆ, ಸೊ ಅದರಿಂದ ಕಾಸ್ಟ್ ಕಮ್ಮಿ. ವುಡ್ ಎಷ್ಟು ಕನ್ಸ್ಯೂಮ್ ಆಗುತ್ತೆ ಅಷ್ಟು ಕಾಸ್ಟ್ ಜಾಸ್ತಿ. ಓ, ಆ ತರ ಬರುತ್ತಲ್ವಾ ಇದು? ಓಕೆ ಓಕೆ. ವುಡ್ ಕಡಿಮೆ ಇದ್ದಷ್ಟು ರೇಟ್ ಕಡಿಮೆ ಆಗುತ್ತೆ ವೀಕ್ಷಕರೇ. ನೀವು ಹೆವಿ ಬೇಕು, ಬಲ್ಕಿ ಬೇಕು ಅಂತಂದಷ್ಟು ರೇಟ್ ಇಲ್ಲಿ ಜಾಸ್ತಿ ಆಗುವಂಥದ್ದು. ಸೊ ನೆಕ್ಸ್ಟ್ ಏನ್ ನೋಡ್ತಾ ಇರೋದು? ಸರ್ ಆಕ್ಚುಲಿ ಇದು 3+1+1. ಸೊ ನಮ್ಮಲ್ಲಿ ತುಂಬಾ ಸೇಲ್ ಇರುವಂತ ಸೋಫಾ ಇದು. ಇದು ತುಂಬಾ ಸೇಲ್ ಇರೋದಾ ಇದು? ಓಕೆ. ಏನ್ ವಿಶೇಷತೆ ಇದ್ರದ್ದು? ಯಾಕೆ ಇಷ್ಟಪಡ್ತಾರೆ ಜನ ಇದನ್ನ? ಸೊ ಇದರಲ್ಲಿ ಒಂಥರ ವಿಂಟೇಜ್ ಲುಕ್ ಬರುತ್ತೆ, ಮಾಡರ್ನ್ ಲುಕ್ ಇದೆ, ಮಿಕ್ಸ್ ಇದೆ ಅಲ್ವಾ ಇದು? ಮಿಕ್ಸ್ ಇದೆ. ಸೊ ಇದರಲ್ಲಿ ಒಂದು ಫಿಕ್ಸ್ಡ್ ಕುಷನ್ ಬರುತ್ತೆ ಸರ್. ಹೌದು. ಸೊ ಈ ಫಿಕ್ಸ್ಡ್ ಕುಷನ್ ಬೇಡ ಅಂತ ಹೇಳಿದ್ರೆ ಕಸ್ಟಮರ್ಗೆ ಅದನ್ನ ತೆಗೆದ್ಬಿಟ್ಟು ಸೇಮ್ ಇದೇ ತರ ಕುಷನ್ ಹಾಕೋ, ಕೆಳಗಡೆ ತರನೇ ಆಪ್ಷನ್ ಇದೆ. ಓಕೆ. ಬಟ್ ಇದು ಒಂಥರ ನೋಡಕ್ಕೆ ಒಂಥರ ಕ್ಲಾಸಿ ಆಗಿದೆ ಸರ್ ಇದು. ಯೂಶುವಲಿ ಮೂವೀಸ್ ಅಲ್ಲೆಲ್ಲ ಲೈಕ್ ಈ ತರದೆಲ್ಲ ಹಾಕಿಟ್ಟಿರ್ತಾರೆ. ತುಂಬಾ ಕಸ್ಟಮರ್ಸ್ ನಮ್ಮ ಹತ್ರ ಇದೇ ರಿಕ್ವೈರ್ಮೆಂಟ್ ಇದೆ ಜಾಸ್ತಿ, ಇದನ್ನ ಕೇಳ್ತಾ ಇರ್ತಾರ. ಸೊ ಇದು ಆಕ್ಚುಲಿ ಹಿಂದ್ಗಡೆ ಇಲ್ಲಿ ಫಿಕ್ಸೆಡ್ ಬರುತ್ತಲ್ವಾ ಇದು? ಲೈಕ್ ಒಂಥರ ಬೆಂಚ್ ಟೈಪ್ ಅಲ್ಲಿ ಬರುವಂತದ್ದು. ಕೆಳಗಡೆ ನಿಮ್ಗೆ ಆಕ್ಚುಲಿ ವೀಕ್ಷಕರೇ ನೋಡಬಹುದು. ಅಂಡ್ ಕೆಳಗಡೆ ಸ್ಟ್ರಕ್ಚರ್ ಕೂಡ ತೋರಿಸ್ಬಿಡ್ತೀನಿ. ಸೊ ಇವೆಲ್ಲ ಇಲ್ಲಿ ಆಕ್ಚುಲಿ ಇಲ್ಲಿ ಫೀಸ್ ಗಳನ್ನ ಫುಲ್ ರೋಸ್ ವುಡ್ ಹಾಕಿರ್ತೀರಲ್ಲ ಸರ್ ನೀವು? ರೋಸ್ ವುಡ್. ಓಕೆ ಓಕೆ ಸರ್. ಇದು ಪ್ರೈಸ್ ತಿಳ್ಕೊಬೋದಾ ಇದು ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು? ಸರ್ ಇದು ಪ್ರೈಸ್ ಬಂದು 110 ಆಗುತ್ತೆ ಸರ್. 1,10,000 rupees. ಓಕೆ ಸರ್. ಇದು 4 ಸೀಟರ್ ಡೈನಿಂಗ್ ಸೆಟ್. ಸೊ ನಿಮಗೆ ಗ್ಲಾಸ್ ಟಾಪ್ ಬರುತ್ತೆ, ಮೇಲ್ಗಡೆ ಗ್ಲಾಸ್ ಟಾಪ್ ಬರುತ್ತೆ. ಇದ್ರ ಒಳಗಡೆ ಎಲ್ಲ ಕಂಪ್ಲೀಟ್ ರೋಸ್ ವುಡ್ ಸ್ಕೆಲೆಟನ್ ಕಂಪ್ಲೀಟ್ ರೋಸ್ ವುಡ್ ಸರ್. ಇದರಲ್ಲಿ ಯಾವುದೇ ತರ ಬೇರೆ ವುಡ್ ಇಲ್ಲ. ಸೊ ನೀವೇನೇ ನೋಡ್ತೀರಾ ಪ್ರತಿಯೊಂದು ಕಂಪ್ಲೀಟ್ ರೋಸ್ ವುಡ್ ಏನೆ. ಓಕೆ ಓಕೆ ಓಕೆ. ಅಂಡ್ ಚೇರ್ಸ್ ಬಗ್ಗೆ ಸ್ವಲ್ಪ ಹೇಳಿ. ನಿಮಗೆ ಚೇರ್ಸ್ ಅಷ್ಟೇ ಫಿಕ್ಸ್ಡ್ ಕುಷನ್ ಬರುತ್ತೆ. ನಿಮಗೆ ಚೇರ್ಸ್ ಅಲ್ಲಿ ಇಲ್ಲಿ ಕಾರ್ವಿಂಗ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಕಾರ್ವಿಂಗ್ಸ್ ಬರುತ್ತೆ, ಮೇಲ್ಗಡೆ ಕಾರ್ವಿಂಗ್ ಬರುತ್ತೆ. ನಿಮಗೆ ಕಂಪ್ಲೀಟ್ ಲೆಗ್ ಅಲ್ಲೂ ಅಷ್ಟೇ ಕಾರ್ವಿಂಗ್ಸ್ ಬರುತ್ತೆ. ಓಕೆ ಓಕೆ ಓಕೆ. ಸೊ ಇಲ್ಲಿ ಕೆಳಗಡೆ ಮತ್ತೆ ಬ್ಯಾಕ್ ಕಂಪ್ಲೀಟ್ ಆಗಿ ಇಲ್ಲಿ ಮಾತ್ರ ಪ್ಲೈವುಡ್ ಯೂಸ್ ಮಾಡಿರ್ತೀವಿ ಸರ್. ಇದನ್ನ ಹಾಕಬೇಕು. ಇದ್ರ ಒಳಗಡೆ ಪ್ಲೈವುಡ್ ಇದೆ, ಇದರಲ್ಲಿ ಪ್ಲೈವುಡ್. ಓಕೆ. ಸೊ ಸೀಟಿಂಗ್ ಪ್ಲೈವುಡ್ ಬರುತ್ತೆ ನಿಮಗೆ. ಸೊ ಪ್ಲೈವುಡ್ ಮೇಲೆ ಕುಷನ್ ಬರುತ್ತೆ. ಓಕೆ ಓಕೆ. ಇದು ಮಾತ್ರ ಇಲ್ಲಿ ಎರಡು ಪ್ಲೈವುಡ್ ಬಂದಿರೋದು. ಅದು ಬಿಟ್ಟು ಕಂಪ್ಲೀಟ್ ಫ್ರೇಮ್ ಇದೆ ಆಕ್ಚುಲಿ ಇದ್ರ ರೋಸ್ ವುಡ್ ಅಲ್ಲೇ ಆಗಿರೋದು. ಸೊ ಇನ್ನೊಂದು ಕಸ್ಟಮರ್ಗೆ ಇದು ಗ್ಲಾಸ್ ಟಾಪ್ ಬೇಡ ಅಂತ ಅಂದ್ರೆ ರೋಸ್ ವುಡ್ ಟಾಪೇ ಮಾಡಬಹುದು. ಓಕೆ. ಇಲ್ಲ ಅಂದ್ರೆ ಪ್ಲೈವುಡ್ ಪ್ಲಸ್ ಸನ್ ಮೇಕ್ ಹಾಕಬಹುದು. ಎರಡು ಯಾವ ತರ ಬೇಕಾದ್ರೂ ಮಾಡಬಹುದು, ಮಾರ್ಬಲ್ ಬೇಕಾದ್ರೂ ಹಾಕಬಹುದು. 2-3 ಆಪ್ಷನ್ಸ್ ಇದೆ, ಎಲ್ಲ ಮಾಡ್ಕೊಡ್ತೀರಾ ಕಸ್ಟಮರ್ಗೆ ಯಾವ ತರ ಬೇಕು ಆ ತರ ಸರ್. ಓಕೆ 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 ಓಕೆ. ಈ ಇದರಲ್ಲಿ 6 ಸೀಟರ್ ಬೇಕು, 8 ಸೀಟರ್ ಬೇಕು, ರೌಂಡ್ ಟೇಬಲ್ ಬೇಕು, ಆ ತರ ಎಲ್ಲ ಮಾಡ್ಕೊಡಕ್ಕಾಗುತ್ತೆ. ಪ್ರತಿಯೊಂದು ಸಿಗುತ್ತೆ, ಯಾವ ತರ ಬೇಕು ಆ ತರ ಬೇಕಾದ್ರೂ ಸಿಗುತ್ತೆ. ಆರ್ಡರ್ ಮಾಡ್ಬೇಕಾಗುತ್ತೆ. ಯೂಶುವಲಿ ಒಂದು ಡೈನಿಂಗ್ ಟೇಬಲ್ ಅಥವಾ ಸೋಫಾ ಆರ್ಡರ್ ಮಾಡಿದಾಗ ಎಷ್ಟು ದಿನ ಆಗುತ್ತೆ ಸರ್ ಮಾಡೋದಕ್ಕೆ? ಸರ್ ಅದು ಡಿಪೆಂಡ್ಸ್ ಆನ್ ಡಿಸೈನ್ಸ್. ಸೊ ಸಿಂಪಲ್ ಡಿಸೈನ್ ಆದ್ರೆ ನಿಮಗೆ 15 ಡೇಸ್ ಅಲ್ಲೇ ಸಿಗುತ್ತೆ. 15 ದಿನದಲ್ಲಿ. ಹೌದು. ಸ್ವಲ್ಪ ಕಾಂಪ್ಲೆಕ್ಸ್ ಇದ್ರೆ ಲೇಟ್ ಆಗುತ್ತೆ ಅಂತೀರಾ? ಲೇಟ್ ಆಗುತ್ತೆ. ಕಾರ್ವಿಂಗ್ ಎಲ್ಲ ಇದ್ರೆ ಲೇಟ್ ಆಗುತ್ತೆ ಸರ್. ಕಾರ್ವಿಂಗ್ ಇದ್ರೆ. ಸಿಂಪಲ್ ಡಿಸೈನ್ ಆದ್ರೆ ಬೇಗ ಆಗುತ್ತೆ. ಓಕೆ. ಇದರ ಬೆಲೆ ಎಷ್ಟಾಗುತ್ತೆ ಅಂತ ತಿಳ್ಕೊಬೋದಾ ಸರ್? ಇದು
ಸರ್ ಇದು ಬಂದು ನಿಮಗೆ 90,000 ಆಗುತ್ತೆ ಸರ್. 90,000 ಸೀಟರ್. ಓಕೆ. ಆಸ್ ಇಟ್ ಇಸ್ ಏನ್ ನೋಡ್ತಾ ಇದ್ದೀರಾ ಇದೇ ಬೇಕು ಅಂತ ನಿಮಗೆ 90,000 ಆಗುತ್ತೆ. 90,000 ಆಗುತ್ತೆ. ಬಟ್ ಆದ್ರೆ ಒಂದು ಸಿಂಪಲ್ ಡಿಸೈನ್ ಬೇಕು ಅಂತಂದ್ರೆ ಒಂದು ಡೈನಿಂಗ್ ಟೇಬಲ್ 4 ಸೀಟರ್ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ? ಸರ್ ಈಗ ನಮ್ಮ ಹತ್ರ ಈಗ ಪ್ಲೈವುಡ್ ಟಾಪ್ ಆ ಥರ ಎಲ್ಲ ಬಂತು ಅಂದ್ರೆ ನಿಮಗೆ 65,000 ಇಂದಾನೆ ಸ್ಟಾರ್ಟ್ ಆಗುತ್ತೆ. 65,000 ಮಾಡ್ಕೊಡ್ತೀರಾ ಅಲ್ವಾ? ಸೂಪರ್ ಸರ್. ನೆಕ್ಸ್ಟ್ ಏನು ನೋಡ್ತಾ ಇದೀವಿ ಸರ್? ಇದೊಂದು ಮಾಡರ್ನ್ ಡಿಸೈನ್ ಸರ್. ಮಾಡರ್ನ್ ಡಿಸೈನ್ ಇದು. ಓಕೆ, ನೋಡೋಕ್ಕೂ ಮಾಡರ್ನ್ ಆಗೇ ಇದೆ, ಡಿಫ್ರೆಂಟ್ ಡಿಸೈನ್ಸ್ಗಳಿದು. ಓಕೆ, ಸೊ ಇದು ಒಂದು ಕಸ್ಟಮರ್ ಮಾಡಿಸಿರೋದು. ಸೊ ಅದನ್ನ ನೋಡ್ಬಿಟ್ಟು ಕಲರ್ ಆಪ್ಷನ್ ಕೇಳಿದ್ರು ಅವರು, ಕಲರ್ ಬೇರೆ ಬೇಕು ಅಂತ ಚೇಂಜ್ ಮಾಡಿದ್ದೀರಾ ಅಲ್ವಾ? ಬಟ್ ಇದು ತುಂಬಾ ಲೋವರ್ ಹೈಟ್ ಅಲ್ವಾ ಸರ್? ಇದು ಕೆಳಗಡೆ. ಹೌದು ಸರ್. ನಿಮಗೆ ಕುಷನ್ಸ್ ಬಂದು 6 ಇಂಚಸ್ ಬರುತ್ತೆ. ಓಕೆ 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 ಓಕೆ. ಬಟ್ ತುಂಬಾ ಕೆಳಗಡೆ ಕೂತ್ಕೊಂಡಂಗಿರುತ್ತೆ ಇದು ಆಕ್ಚುಲಿ ಲೋವರ್ ಹೈಟ್ ಅಲ್ಲಿ ಬಂದಿರೋದು. ಬಟ್ ಇದು ಹ್ಯಾಂಡಲ್ ಡಿಸೈನ್ ಮಾತ್ರ ಯೂನಿಕ್ ಆಗಿದೆ ಸರ್. ತುಂಬಾ ತರ ಝಡ್ ಡಿಸೈನ್ಸ್ ಅಲ್ಲಿ ಬರ್ತಾ ಇದೆ ಅಂತ ಆಕ್ಚುಲಿ. ಸೊ ಇದು ಪ್ರೈಸ್ ಯಾವ ತರ ಸರ್ ಇದು ಆಕ್ಚುಲಿ? ಸರ್ ಇದು ಬಂದು ನಿಮಗೆ 90,000 ಆಗುತ್ತೆ. 90,000. ಯಾವ್ದು ಹೇಳ್ತಾ ಇರೋದು ನೀವು? 311 ಅಲ್ಲಿದೆಯಾ? 3+1+1. 3+1+1. ಸೊ ಇದರಲ್ಲಿ ಯಾವ್ದು ಸರ್ ಇದು? ಪಾಲಿಪಿಲ್ಲ ಇದು? ಪಾಲಿಫಿಲ್, ಕಂಪ್ಲೀಟ್ ಪಾಲಿಪಿಲ್ ಹಾಕಿರೋಂಥದ್ದು. ಸೈಡ್ ಪಿಲ್ಲೋಸ್ ಎಲ್ಲ ಬರುತ್ತಾ ಇದ್ರ ಜೊತೆ? ಹೌದು. ಓಕೆ. ಸೊ ಇದ್ರಲ್ಲಿ ಕಾಸ್ಟ್ ಏನಕ್ಕೆ ಕಮ್ಮಿ ಅಂತ ಹೇಳಿದ್ರೆ ಇದ್ರಲ್ಲಿ ವುಡ್ ಕಮ್ಮಿ ಇದೆ. ಸೊ ವುಡ್ ಕಮ್ಮಿ ಇರೋದ್ರಿಂದ ಕಾಸ್ಟ್ ವೈಸ್ ಕಮ್ಮಿ ಆಗುತ್ತೆ. ತೋರಿಸಿ ಸರ್, ಅದನ್ನ ತೋರಿಸ್ಬಿಡೋಣ ವೀಕ್ಷಕರಿಗೆ. ಬ್ಯಾಕ್ ಎಲ್ಲ ಯಾವ ತರ ಬರುತ್ತೆ ನೋಡಿ ಸರ್. ಓ, ಇದು ಈ ತರ ಬರುತ್ತಲ್ವಾ? ಹೌದು. ಓಕೆ. ಸೊ ವುಡ್ ಕಮ್ಮಿ ಯೂಸ್ ಆದಷ್ಟು ರೇಟ್ ಕಮ್ಮಿ. ಓಕೆ. ಸೊ ಇದು 90,000 ಇದು? ಹೌದು ಸರ್. 311ಗೆ. 311. ಓಕೆ. ಇದರಲ್ಲೂ ಅನ್ಲಿಮಿಟೆಡ್ ಕಲರ್ ಸಿಗುತ್ತಾ ನಮಗೆ ಈ ರೀತಿ ಮಾಡಿಸ್ತೀವಿ ಅಂತಂತಂದ್ರೆ? ಸರ್ ಸಿಗುತ್ತೆ. ಓಕೆ. ಅಂಡ್ ಇದು ಸೆಂಟರ್ ಟೇಬಲ್ ಪ್ರೈಸ್ ಹೇಳ್ಬಿಡಿ ಸರ್. ಸೆಂಟರ್ ಟೇಬಲ್ ಬಂದು 10,000 ಆಗುತ್ತೆ. 10,000 ರೂಪೀಸ್. ಲಿಮಿಟೆಡ್ ವುಡ್ ಇದೆ ಇದರಲ್ಲಿ. ಹೌದು. ಸೊ ರೋಸ್ ವುಡ್ ಅಲ್ಲಿ ಬೆಡ್ ಕೂಡ ಮಾಡಬಹುದು? ಹೌದು ಸರ್, ರೋಸ್ ವುಡ್ ಅಲ್ಲಿ ಬೆಡ್ ಬರುತ್ತೆ. ಇದು ಏನು ಸೈಜ್ ಇದು ಸರ್? ಇದು ಬಂದು 6x5 ಇದೆ. ಕ್ವೀನ್ ಸೈಜ್ ಅನ್ಬೋದಾ? ಹೌದು, ಇದು ಕ್ವೀನ್ ಸೈಜ್ನೇ. 5x6.5 ಬರುತ್ತೆ. ಇದು 5x6.5 ಬರುತ್ತೆ. ಇದು 5x6 ಇದೆ. ಓಕೆ. ಸೊ ಇದು ಕಸ್ಟಮರ್ ಮಾಡಿಸಿರೋದು ಇದು. ಸರಿ. ಓಕೆ. ಇದಕ್ಕೋಸ್ಕರ ಸೊ ನಿಮಗೆ ಕ್ವೀನ್ ಸೈಜ್ ಅಂತ ಹೇಳಿದ್ರೆ 5x6.5 ಬರುತ್ತೆ. 6.5 ಬರುತ್ತೆ. ಸರ್ ಯಾರಾದ್ರೂ ಲೈಕ್ ಇದ್ರಲ್ಲಿ ಕಿಂಗ್ ಸೈಜ್ ಅಂತೂ ಸಿಗುತ್ತಲ್ವಾ? ಆಬ್ವಿಯಸ್ಲಿ. ಇದ್ರಲ್ಲಿ ಸ್ಟೋರೇಜ್ ಬರುತ್ತಾ ಸರ್? ಸ್ಟೋರೇಜ್ ಬೇಕು ಅಂದ್ರೆ ಮಾಡ್ಕೊಡ್ತೀರಾ? ಹೌದು. ಅಂಡ್ ಯಾರಿಗಾದ್ರೂ ಇದು ಹೆಡ್ ಬೋರ್ಡ್ ಬೇಕು ಅಂದ್ರೆ ಎಲ್ಲ ಮಾಡ್ಕೊಡ್ತೀವಿ. ಕಂಪ್ಲೀಟ್ ಆಗಿ ಹೆಡ್ ಬೋರ್ಡ್ ಎಲ್ಲ ಮಾಡ್ಕೊಡ್ತೀವಿ. ಕಸ್ಟಮರ್ ಏನು ರಿಕ್ವೈರ್ಮೆಂಟ್ ಅದನ್ನ ಮಾಡ್ಕೊಡ್ತೀವಿ. ಅಪೋಸ್ಟ್ರಿ ವರ್ಕ್ ಎಲ್ಲ ಮಾಡ್ಬಿಟ್ಟು. ಓಕೆ. ಸರ್ ಬೆಡ್ಗಳು ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ? ಸರ್ ಬೆಡ್ಗಳು ಬಂದು 65,000 ಇಂದ ಸ್ಟಾರ್ಟ್ ಆಗುತ್ತೆ. ಒಂದು ಬೆಡ್ ನೋಡ್ತಾ ಇದೀವಿ ಸರ್. ಈ ಬೆಡ್ ಬಂದು 5x6.5 ಇದೆ. 5x6.5 ಅವಾಗಲೇ ಹೇಳಿದ್ರಿ ನಮಗೆ ಅಲ್ವಾ? ನಿಮಗೆ ಹೆಡ್ ಬೋರ್ಡ್ ಮತ್ತೆ ಫುಟ್ ಬೋರ್ಡ್ ಅಲ್ಲಿ ನಿಮಗೆ ಕಾರ್ವಿಂಗ್ ಬರುತ್ತೆ. ಕಂಪ್ಲೀಟ್ ಆಗಿ ಕಾರ್ವಿಂಗ್ ಇದೆ ಇದರಲ್ಲಿ. ಹೌದು. ಓಕೆ. ಸೊ ಇದು ಕಂಪ್ಲೀಟ್ಲಿ ಡಿಸ್ಮ್ಯಾಂಟಲ್ ಮಾಡಬಹುದು. ಯಾವುದೇ ಆದ್ರೂ ಪ್ರತಿಯೊಂದು ಡಿಸ್ಮ್ಯಾಂಟಲ್ ಮಾಡಬಹುದು. ಕಂಪ್ಲೀಟ್ ಆಗಿ ಡಿಸ್ಮ್ಯಾಂಟಲ್ ಮಾಡಬಹುದು ಆಗುತ್ತೆ. ಓಕೆ. ಡಿಸ್ಮೆಂಟಲ್ ಮಾಡಿ ಅಲ್ಲಿ ಮನೆಗೆ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೋಬಹುದು. ಅಂಡ್ ಇದು ಲೆಗ್ಸ್ ಎಲ್ಲ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಸರ್ ಇಲ್ಲೇನು ನೋಡ್ತಾ ಇದೀವಿ? ಇದು ಆಕ್ಚುಲಿ ಒಂದೇ ಒಂದು ನಮ್ಮದು ಟೀ ಕುಡ್ ಡೈನಿಂಗ್ ಟೇಬಲ್. ಒಂದೇ ಒಂದು ಟೀ ಕುಡ್ ಮಾಡಿಟ್ಟಿದ್ದೀರಾ? ಕಸ್ಟಮರ್ ಮಾಡಿಸಿರೋದು. ಸೊ ಅದರಿಂದ ಇದೆ ಇದು. ಓಕೆ ಓಕೆ. ಸೊ ಇದು ನಾಳೆ ಡೆಲಿವರಿ ಇದೆ. 6 ಸೀಟರ್ ಅಲ್ವಾ ಇದು? ಇದು ಆಕ್ಚುಲಿ ವೀಕ್ಷಕರೇ ನಿಮಗೆ ಇದ್ರದ್ದು ಚೇರ್ಸ್ ಎಲ್ಲ ತೋರಿಸ್ಬೇಕು. ತುಂಬಾ ಚೆನ್ನಾಗಿದೆ ವಿತ್ ಕುಷನ್ಸ್ ಎಲ್ಲ. ಸೊ ಇದು ಎಷ್ಟಾಯ್ತು ಸರ್? ಕಾಸ್ಟ್ ಏನಾಯ್ತು ಸರ್ ಇದು? ಸೊ ಇದು ಕಾಸ್ಟ್ ಬಂದು ನಿಮಗೆ 6 ಸೀಟರ್ 65,000 ಆಗಿದೆ. 65,000. ಓಕೆ. ಸೊ ಯಾರಾದ್ರೂ ಆರ್ಡರ್ ಮಾಡಬೇಕು ಅಂದ್ರೆ ಇದನ್ನ ಈ ತರ ಮಾಡ್ಕೊಡೋದಕ್ಕೆ ಎಷ್ಟು ಟೈಮ್ ತಗೊಂತೀರಾ ನೀವು? ಸರ್ ಇದನ್ನ ಮಾಡೋದಕ್ಕೆ ಮಿನಿಮಮ್ 20 ಡೇಸ್ ಬೇಕು ಸರ್. 20 ದಿನ. ಇದು ಮಾಡಕ್ಕೆ 20 ದಿನ ಆಯ್ತಾ ಇವಾಗ? ಸರ್ ಇನ್ನೊಂದೇ ಅಂದ್ರೆ ಎಷ್ಟು ಆರ್ಡರ್ಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತಾ ಇದೀವಿ. ಸೊ ಕಸ್ಟಮರ್ ಮುಂಚೆನೇ ಹೇಳ್ತೀವಿ ಎಷ್ಟು ದಿವಸ ಆಗುತ್ತೆ ಅಂತ. ಆ ಟೈಮ್ ಒಳಗಡೆನೆ ಕೊಡ್ತೀವಿ. ಟೀ ಕುಡ್ ಮೇಲೆ ಎಷ್ಟು ದಿನ ವಾರಂಟಿ ಸಿಗುತ್ತೆ ನಮಗೆ? ಸರ್ ಟೀ ಕುಡ್ ಅಲ್ಲಿ ಬಂದು 10 ಇಯರ್ಸ್ ಸರ್ವಿಸ್ ವಾರಂಟಿ ಕೊಡ್ತೀವಿ. 10 ವರ್ಷ. ಹೌದು. ರೋಸ್ ವುಡ್ ಮೇಲೆ ಮಾತ್ರ ಲೈಫ್ ಟೈಮ್. ಹೌದು ಅಲ್ವಾ? ಸೂಪರ್ ಸರ್. ಸರ್ ಇದೇನು ಸೋಫಾ ಅಂತಾರೆ ಇದು? ಸರ್ ಇದು ಮಹಾರಾಜ ಸೋಫಾ. ಮಹಾರಾಜದಲ್ಲಿ ಡಿಫ್ರೆಂಟ್ ಟೈಪ್ ಅಲ್ವಾ ಇದು? ಹೌದು. ಓಕೆ. ಇದ್ರ ಕಾಸ್ಟ್ ಏನಾಗುತ್ತೆ ಸರ್ ಇದು? ಸೊ ಇದು ಬಂದು ನಿಮಗೆ 1,45,000 ಆಗುತ್ತೆ ಸರ್. 3+2+1 1,45,000 ಅಲ್ವಾ? ಸೊ ಇದು ಕುಷನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸರ್. ಇದರದ್ದು ಕ್ಲಾತ್ ಇರ್ಬೋದು, ಕುಷನ್ಸ್ ಇರ್ಬೋದು, ಕಂಫರ್ಟ್ ತುಂಬಾ ಚೆನ್ನಾಗಿದೆ ಸರ್. ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಫ್ಯಾಬ್ರಿಕ್ ಯೂಸ್ ಮಾಡ್ತೀವಿ. ಪ್ರೀಮಿಯಂ ಯೂಸ್ ಮಾಡ್ತೀರಾ? ಹಾ ಸರ್. ಆಕ್ಚುಲಿ ಪ್ರೀಮಿಯಂ ವುಡ್ ಯೂಸ್ ಮಾಡುವಾಗ ಪ್ರೀಮಿಯಂ ಕ್ವಾಲಿಟಿ ಫ್ಯಾಬ್ರಿಕ್ ಯೂಸ್ ಮಾಡಬೇಕು. ಫ್ಯಾಬ್ರಿಕ್ಗೆ ಹೋಗ್ಲೇಬೇಕು ನಾವು ಆಕ್ಚುಲಿ ಅಲ್ವಾ? ಕಸ್ಟಮರ್ಗೆ ಪ್ರೀಮಿಯಂ ವುಡ್ ಕೊಡ್ತಾ ಇದ್ರೆ ಇಷ್ಟೊಂದು ಬೆಲೆ ಕೊಡ್ತಾ ಇದ್ರೆ ಅಂದ್ಮೇಲೆ ನಾವು ಅದಕ್ಕೊಂದು ಪ್ರೀಮಿಯಂ ಇದು ಕೊಡ್ಲೇಬೇಕಾಗುತ್ತೆ ಸರ್. ಸೊ ವೀಕ್ಷಕರೇ ನೋಡ್ಬೋದು. ಸರ್ ಇದು ಎಷ್ಟಾಯ್ತು ಅಂದ್ರೆ 1 ಲಕ್ಷ ಸರ್ 1,45,000. 45,000. ಇಲ್ಲೇನು ನೋಡ್ತಾ ಇದೀವಿ ನಾವು? ಸರ್ ಇದು ದಿವಾನ್. ಹೌದು. 6x3 ಸೈಜ್ ಇದೆ. 6x3. ಹೌದು. ಓಕೆ. ಸಿಂಗಲ್ ಬೆಡ್ ತರನು ಯೂಸ್ ಮಾಡಬಹುದು, ಹಾಗೆ ಸೋಫಾ ತರನು ಯೂಸ್ ಮಾಡಬಹುದು. ಓಕೆ. ಸೊ ಇದ್ರ ಜೊತೆ ಕುಷನ್ ಎಲ್ಲ ಬರುತ್ತಾ ಇದು? ಹೌದೌದು. ಕಂಪ್ಲೀಟ್ಲಿ ಕುಷನ್ಸ್ ಎಲ್ಲ ಬರುತ್ತೆ. ಇವೆಲ್ಲ ಇಲ್ಲಿ ಹಾಕಿರೋ ಕುಷನ್ ಅಷ್ಟು ಬರುತ್ತೆ? ಪ್ರತಿಯೊಂದು ಬರುತ್ತೆ ಸರ್. ಹೇಳಿ ಸರ್ ಇದ್ರ ಬಗ್ಗೆ. ಸೊ ಇದನ್ನ ನಿಮಗೆ ಕಸ್ಟಮೈಸ್ ಕೂಡ ಮಾಡಬಹುದು. ಈಗ ದಿವಾನ್ ಸೈಜ್ ಅಂದ್ರೆ 2.5 ಬರುತ್ತೆ. ಹೌದು. ಸೊ 6x2.5 ಮಾಡಬಹುದು. ಅವ್ರಿಗೆ ಯಾವುದೇ ಕಸ್ಟಮರ್ಗೆ ಯಾವ ತರ ಸೈಜಸ್ ಬೇಕು ಅದ್ರ ಮೇಲೆ ಮಾಡ್ಕೊಡ್ತೀರಾ? ಹೌದು. ಪ್ರೈಸ್ ಎಷ್ಟಾಗುತ್ತೆ ಸರ್ ಇದ್ರದ್ದು? ಇಲ್ಲಿರೋದು 45,000 ಸರ್. 45,000. ಮಿನಿಮಮ್ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು? ಸರ್ ನೀವು ಮಿನಿಮಮ್ ಅಂದ್ರೆ 40,000 ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇವೆಲ್ಲ ಏನಿದು? ಇದೆಲ್ಲ ಕಂಪ್ಲೀಟ್ಲಿ ರೋಸ್ ವುಡ್
ಹೋಮ್ ಡೆಕೋರ್ ಐಟಮ್ಸ್, ಹೋಮ್ ಡೆಕೋರ್ ಐಟಮ್ಸ್ ಎಲ್ಲ ನಿಮ್ಮ ಹತ್ರ ಅವೈಲೇಬಲ್? ಹೌದು, ಎಲ್ಲ ಅವೈಲೇಬಲ್ ಇರುತ್ತೆ. ಯಾವ ರೇಟಿಂದ ಯಾವುದೇ ಬೇಕು ಅಂದ್ರೆ ಮಾಡ್ಕೊಡ್ತೀವಿ. ಇದೆಲ್ಲ ಸರ್ 1500 ಇಂದ ಸ್ಟಾರ್ಟ್ ಆಗುತ್ತೆ. 1500 ರೂಪಾಯಿ 1500 ಇಂದ ಸ್ಟಾರ್ಟ್. ಓಕೆ. ಸೊ ಇವೆಲ್ಲ ಹ್ಯಾಂಡ್ ಮೇಡ್ ಸರ್? ಹೌದು ಸರ್, ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್, ಕಂಪ್ಲೀಟ್ ಪ್ಯೂರ್ ರೋಸ್ ವುಡ್. ಹೌದು, ಪ್ಯೂರ್ ರೋಸ್ ವುಡ್. ಸೂಪರ್ ಸರ್. ಸರ್ ಎಲ್ಲ ಪ್ರಾಡಕ್ಟ್ ನೋಡ್ಕೊಂಡ್ ಬಂದ್ರಿ, ಎಸ್ಪೆಷಲಿ ಚೆಲುವನಾಡ ಸ್ವಾಮಿಗೋಸ್ಕರ ಮಾಡಿರುವಂಥದ್ದು ತುಂಬಾ ಸೂಪರ್ ಆಗಿ ಮಾಡಿದ್ದೀರಾ. ಆಕ್ಚುಲಿ ಕಂಗ್ರಾಚುಲೇಷನ್ ಹೇಳ್ಬೇಕು, ಸಖತ್ತಾಗಿದೆ. ಯಾಕಂತಂದ್ರೆ ನಿಮ್ ಕೈಯಾರ ಮಾಡಿದ್ರ ಮೇಲೆ ದೇವ್ರೆ ಕುತ್ಕೊಂತಾರೆ ಅಂತಂದ್ರೆ ಸೂಪರ್ ಅಂತ ಅದೇ ಖುಷಿ ಸರ್, ಖುಷಿ. ಸರ್ ಇವಾಗ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಒಂದು 3+1+1 ಸೋಫಾ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂತೀರಾ ಸರ್? ಆಕ್ಚುಲಿ ಮಿನಿಮಮ್ ಟೈಮ್ ಬಂದು ಇದನ್ನೆಲ್ಲ ಮಾಡೋದಕ್ಕೆ 2 to 3 days ಅಷ್ಟೇ ಬೇಕಾಗಿರೋದು. ಸೊ ಅಷ್ಟೆಲ್ಲ ಆಗುತ್ತೆ. ಮತ್ತೆ ಸ್ಯಾಂಡಿಂಗ್ ವರ್ಕ್ ಬಂತು ಅದು ಲೇಟ್ ಆಗುತ್ತೆ. ಸೊ ಅದು ಯಾಕಂದ್ರೆ ತುಂಬಾ ಇದು ಹಾರ್ಡ್ ವುಡ್ ಆಗಿರೋದ್ರಿಂದ ಎಷ್ಟು ಸ್ಯಾಂಡಿಂಗ್ ಮಾಡ್ತೀವಿ ಅಷ್ಟು ಒಳ್ಳೆ ಫಿನಿಶಿಂಗ್ ಬರುತ್ತೆ. ಸರಿ. ಸೊ ಫಿನಿಶಿಂಗ್ ಇಂಪಾರ್ಟೆಂಟ್. ಸೊ ಅದು ಅದೆಲ್ಲ ಅಂದ್ರೆ ಒಂದು ವೀಕಲ್ಲಿ ನಮ್ಗೆ ಒಂದು ಸೋಫಾ ಆಗುತ್ತೆ, ಒಂದು ವೀಕಲ್ ರೆಡಿ ಆಗುತ್ತೆ. ಬಟ್ ಕಸ್ಟಮರ್ ಹತ್ರ ನಾವು ಟೈಮ್ ಏನಕ್ಕೆ ತಗೊಳ್ತೀವಿ ಅಂದ್ರೆ ಬೇರೆ ಕಸ್ಟಮರ್ಸ್ ಆರ್ಡರ್ಸ್ಗಳು ಇರೋದ್ರಿಂದ ಸೊ ಒಂದಾದ್ಮೇಲೆ ಇನ್ನೊಂದನ್ನು ಮಾಡ್ತೀವಿ ನಾವು. ಸೊ ಅದರಿಂದ ಸ್ವಲ್ಪ ಟೈಮ್ ಜಾಸ್ತಿ, ಮಿನಿಮಮ್ ಒಂದು 20-25 days 20-25 days ಅನ್ನ ತಗೊಳ್ಳುವಂತ ಸಿಂಪಲ್ ಸೋಫಾ ಆದ್ರೆ. ಸಿಂಪಲ್ ಸೋಫಾ. ಸೊ ಅದರಲ್ಲಿ ಕಾರ್ವಿಂಗ್ ವರ್ಕ್ ಎಲ್ಲ ಇತ್ತು ಅಂತ ಹೇಳಿದ್ರೆ 1 month 1.5 month. ಓಕೆ. ಆಮೇಲೆ ಇದು ನೋಡಿ ಸ್ವಲ್ಪ ಹೈ ವ್ಯಾಲ್ಯೂ ಸೈಲೆಂಟ್ ಮಾಡಿ ಸರ್. ಹಾಂ ಸರ್. ಓಕೆ ಸರ್. ಆಮೇಲೆ ಇನ್ನೊಂದು ಏನಂತಂದ್ರೆ ಇವೆಲ್ಲ ಸ್ವಲ್ಪ ಹೈ ವ್ಯಾಲ್ಯೂ ಪ್ರಾಡಕ್ಟ್ಗಳಾಗಿರೋದ್ರಿಂದ ನೀವು ಲೈಫ್ ಟೈಮ್ ವಾರಂಟಿ ಬೇರೆ ಕೊಡ್ತೀರಾ. ಸೊ ಅದಕ್ಕೆ ಲೈಕ್ ಬಿಲ್ಲಿಂಗ್ ಒಂದೇನಾ ಅಥವಾ ಲೈಕ್ ಸರ್ಟಿಫಿಕೇಟ್ಸ್ ಆ ಥರ ಏನಾದ್ರು? ಸರ್ ಈಗ ಕಸ್ಟಮರ್ಗೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಒಂದು ಕಾಪಿ ಕೊಡ್ತೀವಿ. ಸೊ ಬಿಲ್ಲಿಂಗ್ ನಮ್ದು ಒಂದು ಬಿಲ್ ಕೊಡ್ತೀವಿ. ಸೊ ಅದೇ ಬೆಟರ್, ಅದನ್ನೇ ಒಂಥರ ಲೈಫ್ ಟೈಮ್ ಇಟ್ಕೊಂಡ್ಬಿಡ್ಬೋದು ನಾವು. ಅವ್ರ ಹತ್ರ ಬಿಲ್ ಇದ್ರೆ ಸಾಕು ಅಂತ ಹೇಳ್ತೀರಾ. ಆಮೇಲೆ ಇನ್ನೊಂದು, ಈ ಪ್ರಾಡಕ್ಟ್ಗಳನ್ನ ಶಿಪ್ಪಿಂಗ್ ಮಾಡೋದಕ್ಕೆ ಲೈಕ್ ತಮ್ಮದು ಶಿಪ್ಪಿಂಗ್ ವ್ಯವಸ್ಥೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಸರ್ ನಮ್ದೇ ಡೋರ್ ಡೆಲಿವರಿ ಇರುತ್ತೆ. ಸೊ ಕಸ್ಟಮರ್ಗೆ ನೀವೇ ಕಳ್ಸ್ಕೊಡ್ತೀರಾ? ನಾವೇ ಆಲ್ ಓವರ್ ಬೆಂಗಳೂರು ಕಳ್ಸ್ಕೊಡ್ತೀರಾ? ಆಲ್ ಓವರ್ ಬ್ಯಾಂಗ್ಳೂರ್. ಔಟ್ ಆಫ್ ಸ್ಟೇಷನ್ ಇಂದ ಬಂದ್ರೆ? ಔಟ್ ಆಫ್ ಸ್ಟೇಷನ್ ಬಂದ್ರೆ ನಾವು ಇಲ್ಲಿಂದ ಲೋಡ್ ಮಾಡಿ ಕಳಿಸ್ತೀವಿ. ಇಲ್ಲ ಕೆಲವೊಂದಷ್ಟು ಐಟಮ್ಸ್ ನಾವು ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ. ಸೊ ಆ ಥರದೆಲ್ಲ ನಮ್ದು ಪರ್ಸನ್ನ ಕಳ್ಸ್ಕೊಡ್ತೀವಿ. ಸೊ ಶಿಪ್ಪಿಂಗ್ ಎಲ್ಲ ವ್ಯವಸ್ಥೆ ಇದೆ? ಎಲ್ಲ ಇದೆ ಅಲ್ವಾ? ಸೊ ಆಲ್ ಓವರ್ ಇಂಡಿಯಾ ಕೊಡ್ತಾ ಇದೀವಿ ಸರ್. ಸೊ ಆಲ್ ಓವರ್ ಇಂಡಿಯಾಗೆ ಕೊಡ್ತಾ ಇದ್ದೀರಾ ನೀವು ಸದ್ಯಕ್ಕೆ? ಓಕೆ, ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಮುಂದಿನ ದಿನಗಳಲ್ಲಿ ಇನ್ನ ಬರ್ಬೋದಾ, ನಾವು ಶೂಟ್ ಮಾಡ್ಬೋದಾ? ಎನಿ ಟೈಮ್ ಬರ್ಬೋದು. ಓಕೆ. ಸೊ ಒಂದೆಷ್ಟು ತಿಂಗಳಿಗೆ ಒಂದ್ಸತಿ ನಿಮ್ದೆಲ್ಲ ಕಂಪ್ಲೀಟ್ ಚೇಂಜಸ್ ಆಗ್ತಾನೆ ಇರುತ್ತೆ. ಸೊ ವೀಕ್ಷಕರೇ, ಏನು ದ ರೋಸ್ವುಡ್ ಎಂಪೋರಿಯಂ ಇದೆ, ಇಲ್ಲಿಗೆ ಅವಾಗ ಬರ್ತಾನೆ ಇರೋಣ. ಸ್ಪೆಷಲ್ ಆಗಿ ಈ ಥರದ್ದು ಏನಾದರೂ ಒಂದು ಪ್ರಾಡಕ್ಟ್ ಮಾಡಿದ್ರೆ ಅದನ್ನು ತೋರಿಸ್ತಾನೆ ಇರ್ತೀನಿ. ಯಾರು ಪ್ರೀಮಿಯಂ ಫರ್ನಿಚರ್ ಬೇಕು, ಲೈಫ್ ಟೈಮ್ ಇರಬೇಕು ಆ್ಯಂಡ್ ಲೈಫ್ ಟೈಮ್ ವಾರಂಟಿ ಬೇಕು ಅಂತಂದರೆ ಡೆಫಿನೆಟ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ನಿಮ್ಮ ಶೋರೂಮ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗಿ? ಸರ್ ನಮ್ಮ ಶೋರೂಮ್ ಬಂದು ಯಲಹಂಕ ಪ್ರಕಾಶ್ ಥಿಯೇಟರ್ ಇದೆ. ಹೌದು, ಬ್ಯಾಕ್ ಸೈಡ್ ಅಲ್ಲೇ ಬರುತ್ತೆ. ಲ್ಯಾಂಡ್ ಮಾರ್ಕ್ ಏನಿಲ್ಲ? ಲ್ಯಾಂಡ್ ಮಾರ್ಕ್ ಬಂದು ಮಾರುತಿ ಸುಜುಕಿ ಸರ್ವಿಸ್ ಸೆಂಟರ್ ಇದೆ, ಆಪೋಸಿಟ್ ಅಲ್ಲಿ ಬರುತ್ತೆ. ಶೋರೂಮ್ ಟೈಮಿಂಗ್ಸ್ ಹೇಳ್ಬಿಡಿ ಸರ್. ಮಾರ್ನಿಂಗ್ 10 o'clock ಇಂದ 9 o'clock ವರೆಗೂ ಇರ್ತೀವಿ. 9 o'clock ವರೆಗೂ ಇರ್ತಾರೆ. ಸಂಡೇಸ್ ಓಪನ್ ಇರುತ್ತೆ? ಸಂಡೇಸ್ ಓಪನ್ ಇರುತ್ತೆ 8 o'clock ವರೆಗೂ. 8 o'clock ವರೆಗೂ ಓಪನ್ ಇರುತ್ತೆ. ಕಂಪ್ಲೀಟ್ ಡೀಟೇಲ್ಸನ್ನು, ಅಡ್ರೆಸ್ ಇರ್ಬೋದು, ಲೊಕೇಶನ್ಸು, ಫೋನ್ ನಂಬರು, ವಾಟ್ಸಪ್ ನಂಬರು ಎಲ್ಲವನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಮನೆಗೆ ಸೂಪರ್ ಕ್ವಾಲಿಟಿ ರೋಸ್ವುಡ್ ಫರ್ನಿಚರ್ನ ನೀವು ತರಿಸ್ಕೊಬೋದು ವೀಕ್ಷಕರೇ. ಸರ್ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಒಳ್ಳೆ ರೋಸ್ವುಡ್ ಫರ್ನಿಚರ್ಗಳನ್ನು ಪ್ರೆಸೆಂಟ್ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೋಸ್ಕರ ಇಷ್ಟು ಉತ್ತಮವಾದ ವಿಡಿಯೋ ತಂದಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ. ಸ್ಟಾಪ್ ಮಾಡಿ.